ಪ್ರಸ್ತಾವ ಪದ್ಧತಿ 3ನೇ ಶ್ಲೋಕದಲ್ಲಿ ದೇಶಿಕರು ನೇರವಾಗಿ ನಮ್ಮಾಳ್ವಾರರಿಗೆ ನಮಸ್ಕಾರ ಮಾಡಿದ್ದು. ವರ್ಣಸ್ತೋಮೈ ವಕುಳ ಸುಮನೋ ವಾಸನಾಂ ಉದ್ವಹಂತೀಂ ಆಮ್ನಾಯಾನಾಂ ಪ್ರಕೃತಿಮಪರಾಂ ಸಂಹಿತಾಂ ದೃಷ್ಟವಂತಂ ಪಾದೇ ನಿತ್ಯ ಪ್ರಣಿಹಿತಧಿಯಂ ಪಾದುಕೆ ರಂಗಭರ್ತುಃ ತ್ವನ್ನಾಮ್ನಂ ಮುನಿಮಿಹ ಭಜೆ ತ್ವಾಮಹಂ ಸ್ತೋತು ಕಾಮಃ. ವಕುಳ ಸುಮನೋ ವಾಸನಾಂ ಉದ್ವಹಂತಿ ಅಂದರೆ ವಕುಳ ಪುಷ್ಪದ ವಾಸನೆಯನ್ನು ಎತ್ತಿ ತೋರಿಸಿದವರು ಅಂತ ಅರ್ಥ. ಅಂದರೆ ನಮ್ಮಾಳ್ವಾರರಿಗೆ ಅವರ ತಾಯಿ ಪ್ರತಿದಿನ ವಕುಳ ಪುಷ್ಪವನ್ನು ತಂದು ಮುಡಿಸ್ತಾ ಇದ್ರಂತೆ. ಹಾಗಾಗಿ ವಕುಳ ಪುಷ್ಪದ ವಾಸನೆ ಬಂದರೆ ಅಲ್ಲಿ ನಮ್ಮಾಳ್ವಾರಿದ್ದಾರೆ ಅಂತ ಅರ್ಥ. ಆಮ್ನಾಯಾನಂ ಅಂದರೆ ವೇದಗಳ ಪ್ರಕೃತಿಂ ಅಪರಾಂ ಸಂಹಿತಾಂ ದೃಷ್ಟವಂತಂ ಅಂದರೆ ಬೇರೆ ರೀತಿಯ ಗ್ರಂಥವಾಗಿ ನೋಡಿದವರು ಅಂತ. ಅಂದರೆ ನಮ್ಮಾಳ್ವಾರರ ತಿರುವಾಯ್ಮೊಳಿನ ವೇದಗಳ ಬೇರೆ ರೀತಿಯ ಗ್ರಂಥ ಅಂತ ಕರಿತಾ ಇದ್ದಾರೆ. ಪಾದೇ ನಿತ್ಯ ಪ್ರಣಿಹಿತ ಧಿಯಂ ಪಾದುಕೆ ರಂಗಭರ್ತುಃ. ನಿತ್ಯ ಶ್ರೀರಂಗನಾಥನ ಪಾದುಕೆಯಲ್ಲಿ ತಮ್ಮ ಬುದ್ಧಿಯನ್ನು ಇಟ್ಟಿರುವವರು. ತ್ವನ್ನಾಮ್ನಾನಂ ಮುನಿಮಿಹ ಭಜೆ ತ್ವಾಮಹಂ ಸ್ತೋತು ಕಾಮಃ ಅಂತ. ನಿನ್ನ ಹೆಸರಿನವರೇ ಆದ ಮುನಿಗಳನ್ನು ತ್ವಾಂ ಅಹಂ ಸ್ತೋತು ಕಾಮಃ ಅವರನ್ನು ನಾನು ನಮಸ್ಕರಿಸ್ತೀನಿ ಅಂತ. ಇಲ್ಲಿ ಮತ್ತೆ ನಿನ್ನ ಹೆಸರಿನವರು ಅಂತ ಪಾದುಕೆಗೆ ಹೇಳಿದರೆ ಭಗವಂತನ ಪಾದುಕೆ ಅಂತಾನೆ ಹೆಸರಿರೋರು ನಮ್ಮಾಳ್ವಾರರು. ಹಾಗಾಗಿ ನಮ್ಮಾಳ್ವಾರರವರಿಗೆ ನಾನು ನಮಸ್ಕಾರ ಮಾಡ್ತಿದ್ದೀನಿ ಅಂತ ಅರ್ಥ. ವರ್ಣಸ್ತೋಮೈ ಅಂದರೆ ಅಕ್ಷರಗಳ ಸಮೂಹದಿಂದ ನಮಸ್ಕರಿಸ್ತೀನಿ ಅಂತ. ತಿರುವಾಯ್ಮೊಳಿ ಅನ್ನೋದು ದ್ರಾವಿಡ ವೇದ, ಅದಕ್ಕೆ ಬೇರೆ ರೀತಿಯ ವೇದ ಗ್ರಂಥ ಅಂತ ಕರೆದಿರೋದು. ಸದಾ ಶ್ರೀರಂಗನಾಥನ ಪಾದಗಳನ್ನೇ ನೆನೆಯುವವರು ನಮ್ಮಾಳ್ವಾರರು. ಅವರು ಈ ವೇದವನ್ನು ಬರೆದವರು. ಇವರು ರಂಗನಾಥನ ಪಾದುಕೆ ಅಂತಾನೆ ಹೆಸರಾಗಿರೋರು. ಹಾಗಾಗಿ ರಂಗನಾಥನ ಪಾದುಕೆಗೆ ನಿನ್ನ ಹೆಸರಿನ ಮುನಿಯನ್ನು ಪದಗಳ ಸಮೂಹದಿಂದ ನಮಸ್ಕರಿಸ್ತೀನಿ ಅಂತ ದೇಶಿಕರು ಹೇಳಿದ್ದಾರೆ. ವರ್ಣಗಳ ಸಮೂಹ ಅಂದಾಗ ಬರೀ ಪದಗಳಷ್ಟೇ ಅಲ್ಲ, ಪಾದುಕೆಯಲ್ಲಿ ಎಲ್ಲ ವರ್ಣಗಳ ರತ್ನಗಳು ಹುದುಗಿಸಲಾಗಿದೆ. ಹಾಗಾಗಿ ಪಾದುಕೆ ಸಹ ವರ್ಣಗಳ ಸಮೂಹದಿಂದ ಕೂಡಿದೆ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.